ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ನಾವು ಗಣರಾಜ್ಯೋತ್ಸವದ ಅಂಗವಾಗಿ 3 ದಿವಸದ ಫಲಪುಷ್ಪ ಪ್ರದರ್ಶನವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆಯನ್ನು ಮಾನ್ಯ ಉಸ್ತುವಾರಿ ಸಚಿವರು ಈಗಾಗಲೇ ಉದ್ಘಾಟನೆ ಮಾಡಿರುತ್ತಾರೆ. ಇಲ್ಲಿ ಮುಖ್ಯ ಆಕರ್ಷಣೆಗಾಗಿ ಈ ವರ್ಷ ನಾವು ರಾಮ ಮಂದಿರದ ಮಾದರಿಯನ್ನು ರಾಗಿ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದರ ಜೊತೆಗೆ ಕೆಲವು ತರಕಾರಿ ಕೆತ್ತನೆ ಮತ್ತು ವಿವಿಧ ಕಲಾಕೃತಿಗಳನ್ನು ಹೂಗಳಿಂದ ಮಾಡಿ ಇಲ್ಲಿ ನಾವು ಪ್ರದರ್ಶನದಲ್ಲಿ ಇಡಲಾಗಿದೆ. ಮತ್ತು ಒಂದು 5,000 to 6,000 ವಿವಿಧ ಒಂದು 30 ತಳಿಯ ನಾವು ಅಲಂಕಾರಿಕ ಗಿಡಗಳನ್ನು ಸಹ ಇಲ್ಲಿ ಅಭಿವೃದ್ಧಿ ಮಾಡಿ ಮತ್ತು ಕೆಲವು ಹೊರಭಾಗದಿಂದ ತಂದು ಪ್ರದರ್ಶನದಲ್ಲಿ ಜೋಡಿಸಿ ನಾವು ಲೇಬಲ್ ಮಾಡಿ ಇಟ್ಟಿದ್ದೇವೆ. ಇದರ ಮುಖ್ಯ ಉದ್ದೇಶ ಎಲ್ಲರಿಗೂ ಫಲ ಮತ್ತು ಪುಷ್ಪದ ಬಗ್ಗೆ ಆಕರ್ಷಣೆ ಆಗಬೇಕು ಮತ್ತು ಕೆಲವು ವೆರೈಟಿಯೆಲ್ಲ ಪರಿಚಯ ಆಗಬೇಕು ಅಂತ ಹೇಳೋದೇ ನಮ್ಮ ಮುಖ್ಯ ಉದ್ದೇಶ. ಈ ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯ ಉಡುಪಿ ಜಿಲ್ಲೆಯ ಸಾರ್ವಜನಿಕರು ಬಂದು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕಂತೇಳಿ ಇಲಾಖಾ ವತಿಯಿಂದ ಕೇಳ್ಕೊಳ್ತೇವೆ.